ಅವರು ಯಾವುದೇ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರು, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಹೇಳಿದ್ರು ಪಕ್ಷದ ಸಿಪಾಯಿಯಾಗಿ ನಾವೆಲ್ಲ ಕುಟುಂಬಸ್ಥರು ದುಡಿತೀವಿ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಎಲ್ಲ, ನಮ್ಮ ತಿಮ್ಮಾಪುರ ಸಾಹೇಬರು, ನಮ್ಮ ಕಾರ್ಯಕರ್ತರು, ನಮ್ಮ ತಂದೆಯವರ ಅಭಿಮಾನಿಗಳು ಎಲ್ಲರೂ ಹೇಗೆ ಹೇಳ್ತಾರೋ ಹಾಗೆ ನಾವು ನಮ್ಮ ತಂದೆ ಮಕ್ಕಳಾದವರಂತೂ ಎಲ್ಲರೂ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ. ನಮ್ಮ ತಂದೆಯವರು ಏನೋ ಒಂದು ಒಳ್ಳೆಯ ಮಾರ್ಗದರ್ಶನ ಇತ್ತಲ್ಲ, ಆ ಮಾರ್ಗದರ್ಶನದೇ ನಾವು ನಡ್ಕೊಂಡು ಹೋಗ್ತೀವಿ ಅಂಥೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಮ್ಮ ಪಕ್ಷದ ಒಂದು ಇದರಿಂದ ನಮ್ಮ ತಂದೆಯವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಮ್ಮ ತಂದೆಯವರ ಸೀಟನ್ನು ತುಂಬಿಸ್ತೀವಿ. ಕಾರ್ಯಕರ್ತರು ಎಲ್ಲರೂ ಹೇಗೆ ದುಡಿತಾರೋ ಅವ್ರ ಜೊತೆ ನಾವು ಕಾರ್ಯಕರ್ತರಾಗಿ ಅವರು ಯಾವುದೇ ಕ್ಯಾಂಡಿಡೇಟ್ ಹೆಸರು ಹೇಳಿದ್ರು, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಹೇಳಿದ್ರು ಪಕ್ಷದ ಸಿಪಾಯಿಯಾಗಿ ನಾವೆಲ್ಲ ಕುಟುಂಬಸ್ಥರು ದುಡಿತೀವಿ ಅಂಥೇಳಿ ತಮ್ಮ ಮುಖಾಂತರ ಹೇಳ್ತೀನಿ. ನಮಸ್ಕಾರ. ಸಿಕ್ಕಾಪಟ್ಟಿ ಲಾಸ್ ಭಾಳ ಆಗಿದೆ. ಎಷ್ಟು ಖರ್ಚು ಮಾಡಿರ್ತೀರಿ? ಎಕರೆಗೆ ಏನಿಲ್ಲ ಅಂತ ಒಂದು 30,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇದು ಆಳಿಂದದು ಆಳಿಂದ ಎಲ್ಲ ಹಿಡಿದು ಒಂದು 30-35 ರೂಪಾಯಿ ರೀ. ಏನಾಗ್ಯಾವ್ರಿ ಈಗ ಪೂರ ಹಣ್ಣು? ಇವು ಆನಿಕಲ್ ಬಡದೆಲ್ಲ ನೆಲಕ್ಕೆ ಬಿದ್ದಾವ್ರಿ. ಸಿಕ್ಕಾಪಟ್ಟಿ ಬಿದ್ದಿದ್ದು ಮತ್ತೆಲ್ಲ ಇದನ್ನ ಮಾಡೀವಿ. ಈಗ ಆನಿಕಲ್ ಗಿಡದಾಗ ಬಿದ್ದದಕ್ಕೂ ಕೂಡ ಅದು ಕಪ್ ಕಲ್ಲು ಅದ ಕಾಯಿ ಬಡಿತಂದ್ರೆ ಅದು ಬಡದಲ್ಲಿನ ಕಪ್ ಕಲಿ ಆಗಿಬಿಡ್ದೈತೆ ಅದು ಹಣ್ಣು ಆಗುವಾಗ. ಹಿಂಗಾಗಿ ಅದು ರಿಜೆಕ್ಟ್ ಅದು ಟೋಟಲಿ ಲಾಸ್ ಅಂತ. 10 ಎಕರೆ ಒಳಗೆ ಒಂದು 50% ಲಾಸ್ ಅಂದಂಗೆ. ಜಿಗಿ ರೋಗ ಬರ್ತಾವ್ರಿ, ಮತ್ತು ಕೀಡಿ ಬೂದಿ ರೋಗ ಬರ್ತೈತ್ರಿ. ಒಂಥರ ಏನೋ ಅಂತಾರಪ್ಪ, ಇಲ್ಲಿ ಐತಿ ನೋಡ್ರಿ, ಇದು ಒಂಥರ ರೋಗ. ಆನಿಕಲ್ ಬಡೋದು ಹಿಂಗೆ ಆಗ್ಬಿಡುತ್ತೆ. ಚಿಕ್ಕಮಲ್ಲಿವಾಡ್ರಿ, ಕೆಲ್ಗೇರಿ, ಮುಗುದ ಮುಂಡಾಳಿ ಈ ಕಡೆ ಎಲ್ಲ ಭಾಳ ಐತ್ರಿ ಈಗ. ಓಕೆ ಸರ್.